ನೀವೇನಾದ್ರೂ ಉಡುಪಿ ಟ್ರಿಪ್ ಹೋದಾಗ ಈ ಪ್ಲೇಸ್ ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಉಡುಪಿ ಟ್ರಿಪ್ ನ ಸೆಕೆಂಡ್ ಮಿನಿ ವ್ಲಾಗ್. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗೆ ನಾವು ಕಳಸೇಶ್ವರ ಹಾಗೂ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ನ ದರ್ಶನ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ನಾವು ಹೋಗಿದ್ವಿ ಶೃಂಗೇರಿ ಟೆಂಪಲ್ ಗೆ. ಟೆಂಪಲ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹಾಗೆ ಈ ಟೆಂಪಲ್ ಅಲ್ಲಿ ಆನೆಗಳು ನೋಡ್ಬೋದು ಹಾಗೂ ಫೋಟೋ ಕೂಡ ತೆಗೆಸ್ಕೋಬಹುದು. ನಾವು ಟೆಂಪಲ್ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಅಲ್ಲೇ ಟೆಂಪಲ್ ಹತ್ರ ಒಂದು ನದಿ ಇದೆ, ಅಲ್ಲಿ ಮೀನುಗಳಿದಾವೆ. ಆ ಮೀನುಗಳಿಗೆ ಫುಡ್ ಹಾಕ್ತಿದ್ರು. ಅದನ್ನ ಹಾಗೆ ನೋಡ್ಕೊಂಡು ಟೆಂಪಲ್ ಇಂದ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅಲ್ಲಿಗೆ ಹೋದ್ವಿ. ನೀವೇನಾದ್ರೂ ಶೃಂಗೇರಿ ಟೆಂಪಲ್ ಗೆ ವಿಸಿಟ್ ಮಾಡಿದ್ರೆ ಈ ಬ್ರಿಡ್ಜ್ ನ ಒಂದ್ಸಲಿ ನೋಡ್ಕೊಂಡು ಹೋಗಿ. ಮತ್ತೆ ಫೋಟೋ ತೆಗೆಸ್ಕೊಳ್ಳಕ್ಕೂ ಚೆನ್ನಾಗಿದೆ. ಆಮೇಲೆ ಅಲ್ಲಿಂದ ಹೋಗೋಣ ಅಂತ ಹೊರಟ್ವಿ. ಅಲ್ಲಿಂದ ನಾವು ಹೋಗ್ತಿರೋದೇ ಮರವಂತೆ ಬೀಚ್ ಗೆ. ಆಗುಂಬೆ ಘಾಟ್ ನ ಮುಖಾಂತರ ಹೋಗೋಣ ಅಂತ ಹೊರಟ್ವಿ. ಈ ಘಾಟ್ ಅಲ್ಲಿ ಹೋಗೋ ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಹಾಗೂ ಸುತ್ತಮುತ್ತ ವ್ಯೂ ಮಾತ್ರ ಬೆಂಕಿ ಅಂತಾನೆ ಹೇಳ್ಬೋದು. ಆದ್ರೆ ಈ ರೂಟ್ ಅಲ್ಲಿ ಡ್ರೈವಿಂಗ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡ್ಬೇಕು. ಸ್ವಲ್ಪ ಮಿಸ್ ಆದ್ರೂ ಗೋವಿಂದಾನೆ ಅಂತಾನೆ ಹೇಳ್ಬೋದು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಮಧ್ಯಾಹ್ನ ಆಗಿತ್ತು. ಅಲ್ಲೇ ಊಟ ಮಾಡೋಣ ಅಂತ ನಿಲ್ಸಿದ್ವಿ. ಅಲ್ಲೇ ಬ್ಯಾಟಿಂಗ್ ಮಾಡ್ಕೊಂಡು ಮರವಂತೆ ಬೀಚ್ ಗೆ ಹೋಗೋಣ ಅಂತ ಹೊರಟ್ವಿ. ಆಮೇಲೆ ಅಲ್ಲಿಂದ ಮರವಂತೆ ಬೀಚ್ ಗೆ ಹೋದ್ವಿ. ಬೀಚ್ ಮಾತ್ರ ತುಂಬಾ ಸಖತ್ತಾಗಿದೆ. ಅಲ್ಲಿ ಫೋಟೋ ತಕೊಂಡು ಸ್ವಲ್ಪ ಹೊತ್ತು ನೆಕ್ಸ್ಟ್ ಹೋಗಿದೆ ನಾವು ಪ್ರಸನ್ನ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ. ಇದು ನಿಮ್ಗೆ ಮರವಂತೆ ಹಾಗೂ ಮಲ್ಪೆ ಬೀಚ್ ಗೆ ಹೋಗುವಾಗ ಸಿಗುತ್ತೆ. ಹೈವೇ ಇಂದ ಜಸ್ಟ್ 200 ಮೀಟರ್ ಆಗುತ್ತೆ. ನೋಡ್ಬೋದು ಟೆಂಪಲ್ ಹೇಗಿದೆ ಅಂತ. ಹಾಗೆ ಇಲ್ಲಿ ನೀವು 80 ಫೀಟ್ ಇರೋ ಹನುಮಾನ್ ಸ್ಟ್ಯಾಚು ನೋಡ್ಬೋದು. ಎಷ್ಟು ಸಖತ್ತಾಗಿದೆ ಅಂತ ನೋಡ್ಬೋದು ನೀವು. ನೀವೇನಾದ್ರೂ ಉಡುಪಿಗೆ ಹೋದ್ರೆ ಈ ಟೆಂಪಲ್ ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.